ಜಗದಾದಿ ಜಗದ ಗುರು ಜಗದ ಒಡೆಯ ಜಗದ ನಾಯಕ ಯಾರಿಪ್ಪ? ನಮ್ಮ ನಿಮ್ಮ ಎಲ್ಲರ ಪಾಲಕ ಈ ಲೋಕದ ಮಾಲಕ ಹೌದು. ಕರುಣಾನಿಧಿ ದಯಾಸಾಗರ ಧರ್ಮದಾತ ಹೌದು. ಧರ್ಮ ರಕ್ಷಣೆಗಾಗಿ ಧರಿಗಿಳಿದು ಬಂದಿರುವಂತ ಯಾರಿಪ್ಪ? ಹಾಗೂ ಮಕಣಾಪುರದ ನೆಲಮನೆಯಲ್ಲಿ ನೆಲೆಸಿರುವಂತ ಯಾವ ನಮ್ಮ ಹೌದು ಮುಕ್ಕಣ್ಣ ಶಿವರಾಯನ ಪಾದ ಪದ್ಮಗಳಲ್ಲಿ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಅರ್ಪಿಸುತ್ತ ಹೌದು ಹೌದು. ಹಾಗೂ ಆತನ ಪರಮ ಶಿಷ್ಯ ಪಾವಾಡ ಪುರುಷ ಸಿದ್ಧಿ ಪುರುಷ ಮಹಿಮಾ ಪುರುಷ ಯಾರಿಪ್ಪ? ಮೂಲಸ್ಥಾನ ಮೊಮ್ಮೆಟ್ಟು ಗುಡದಲ್ಲಿ ಕಲ್ಲಿನ ಗದ್ದಿಗೆ ಮುಳ್ಳಿನ ಹಾಸಿಗೆಯನ್ನು ಮಾಡಿ ಹೌದು ಅಂತರ್ಡೇರೆ ಕಂಬಳಿ ಹೊಡಿಕೊಂಡು ಗುರುನಾಮ ಸ್ಮರಣೆಯನ್ನ ಮಾಡಿರತಕ್ಕಂಥ ಯಾವ ನಮ್ಮ ಯಾರಿಪ್ಪ? ಮತ್ತೆ ಅಮೋಘ ಸಿದ್ಧನ ದಿವ್ಯ ಚರಣಕ್ಕೆ ದಂಡವತ್ತು ಪ್ರಣಾಮಗಳನ್ನು ಸಮರ್ಪಿಸುತ್ತ ಹೌದು. ಅಮೋಘ ಸಿದ್ಧನ ಮಾಯಾದ ಮಗನಾಗಿ ಜನಿಸಿ ಬಂದು ಅವ್ರು ಯಾರಿ ಸಾಹೇಬ್ರ? ಗಂಗಿನಾಡಿನಲ್ಲಿ ಅರಸಾಗಿ ಮೆರೆದಿರುವಂತ ಹೌದು. ಸತ್ತುಗೂಳಿನ ಮತ್ತೆ ಎಬ್ಬಿಸಿರುವಂತ ಯಾರಿಪ್ಪ? ಕಳ್ಳರ ಕೌಟಿಗೆಯನ್ನು ಮುರಿದು ಭಂಡಾರ ಮಹಿಮೆಯಿಂದ ಹೌದು. ಭಂಡಾರಗೋಟಿ ಎನಿಸಿರುವಂತ ಮಹಾದುಲಿಂಗನ ಚರಣ ಕಮಲಕ್ಕೆ ನತಮಸ್ತಕನಾಗಿ ಹಣಿಮಣಿಯುತ್ತ ಮಣಿಯುತ್ತ ಹೊಳಿಸಿನ್ನಿ ನಡುವ ದೇಶಿಕೆಯನ್ನ ಗಳಿಸಿ ಹೌದಾ? ದೇಸಾಯಿ ಅನ್ನತಕ್ಕಂತ ಪದವಿ ಪಡೆದಿರುವಂತ ಹಾ ಹಾ ಮಂದ್ರೂಪ್ ಗ್ರಾಮದ ಶ್ರೀ ದೇಸಾಯಿ ಮಳಗಾಲ ಸಿದ್ದನಲ್ಲೇ ಹೌದು ಸಾಷ್ಟಾಂಗ ಹಣಿಮಣಿಯುತ್ತ ಮಣಿಯುತ್ತ ಮಣಿಯುತ್ತ ಹಾಗೂ ನನ್ನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗುತ್ತಿರುವ ಶ್ರೀ ಯಾರಿಪ್ಪ? ಸಿದ್ಧರತ್ನ ಶಿವಯೋಗಿ ಮಧುಗೊಂಡೇಶ್ವರ ಮಹಾರಾಜರ ಚರಣಕಮಲಕ್ಕೆ ಸಾಷ್ಟಾಂಗ ನಮಸ್ಕರಿಸುತ್ತ ಹೌದು ಹೌದು. ಇವತ್ತಿನ ದಿವಸ ಈ ಕಾರ್ಯಕ್ಕೆ ಕಾರಣೀಕರ್ತನಾಗಿರ್ತಕ್ಕಂಥ ಜಗದೊಡೆಯ ಯಾರಿಪ್ಪ? ಕಾಶಿಲಿಂಗೇಶ್ವರ ಚರಣಕಮಲಕ್ಕೆ ಕೋಟಿ ಕೋಟಿ ವಂದನೆಗಳನ್ನು ಸಮರ್ಪಣೆ ಮಾಡಿ ಹೌದು. ಕಾಶಿಲಿಂಗೇಶ್ವರ ಒಂದು ಜಾತ್ರಾ ಕಮಿಟಿ ಯಾತ್ರೆ ಸಲುವಾಗಿ ಕೂಡಿರ್ತಕ್ಕಂಥ ಎಲ್ಲ ಗುರು ಹಿರಿಯರು, ಹಾ ಹಾ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ಹೌದು. ನಿಮ್ಮ ಅಂತರಾಳದಲ್ಲಿ ಅಡಗಿರುವಂತ ಪರಮಾತ್ಮನಿಗೂ ಕೂಡ ಕೋಟಿ ಕೋಟಿ ವಂದನೆಗಳನ್ನು ಸಮರ್ಪಣೆ ಮಾಡಿ ಹೌದು. ಅದರಂತೆ ಇವತ್ತು ನಮ್ಮ ಸರಜೋಡಿ ಹಾಡ್ಲಕ್ಕೆ ಬಂದಿರುವಂತ ವಿದ್ವಾಂಸ ಕಲಾವಿದ ಯಾರಿಪ್ಪ? ಬೂದ್ಯಾಳ ಗ್ರಾಮದ ಹೌದು. ಶ್ರೀ ಬೀರಲಿಂಗೇಶ್ವರ ಡೊಳ್ಳಿನ ಗಾಯನ ಕಲಾ ಸಂಘದವರಿಗೂ ಮತ್ತು ಸಂಘದ ಒಡೆಯನಾಗಿರ್ತಕ್ಕಂಥ ಹಾ ಹಾ ಹಾಡುಗಾರನಿಗೂ ಕೂಡ ನಮ್ಮ ಸಂಘದ ಪರವಾಗಿ ಶರಣಾರ್ಥಿಯನ್ನು ಹೇಳಿ ಹೇಳುತ್ತಾ ಇವತ್ತಿನ ದಿವಸ ಈ ನಮ್ಮ ಹಲಗುರು ಗ್ರಾಮದ ಗುರು ಹಿರಿಯರು ಏನ್ ಮಾಡ್ಯಾರಿಪ್ಪ? ಬಹಳ ಭಕ್ತಿಯಿಂದ ಈ ಭಗವಂತನ ಸೇವೆಯನ್ನ ಕೇಳುವ ಸಲುವಾಗಿ ಕೂಡ್ಯಾರಲ್ರಿ. ಕಾಶಿಲಿಂಗ ಮುತ್ಯನ ಜಾತ್ರೆ ಸಂಬಂಧ ಬಹಳಷ್ಟು ಪಲ್ಲಕ್ಕಿಗಳನ್ನ ಕೂಡಿಸಿ ಹೌದು ಬಹಳ ದೊಡ್ಡ ಜಾತ್ರೆಯನ್ನ ನೆರೆಸಿ ಹಾ ಅನ್ನ ಪ್ರಸಾದದ ವ್ಯವಸ್ಥೆಯನ್ನ ಮಾಡಿಸಿ ಹೌದು ಹೌದು. ಇವತ್ತು ರಾತ್ರಿ ಭಗವಂತನ ನಾಮಸ್ಮರಣೆಯನ್ನ ಕೇಳಬೇಕಂತ ಹೇಳಿ ಹಾ ಇವು ಎರಡು ಮ್ಯಾಳಗಳನ್ನ ಕೂಡಿಸಿ ನಿಮ್ಮ ಎಲ್ಲಾ ಮಾಯಾ ಸಂಸಾರನ ತೊರೆದು ಹಾ ಹಾ ಎಲ್ಲ ಬಿಟ್ಟು ಎಲ್ಲ ಬದಿಗೊತ್ತಿ ಇವತ್ತ ಈ ಭಗವಂತನ ಸೇವೆಯನ್ನ ಕೇಳಬೇಕಂತ ಬಹಳ ಆತುರದಿಂದ ಶ್ರದ್ಧಾ ಭಕ್ತಿಯನ್ನ ಇಟ್ಟುಕೊಂಡು ಬಂದಾರಲ್ರಿಪ್ಪ. ಇವತ್ತಿನ ದಿವಸ ಈ ಮುತ್ಯಾನ ಪೌಳಿಯಲ್ಲಿ ಕೂಡಿರಿ. ಹೌದು ಹೌದು. ಆದ್ರೂ ಎಲ್ಲಾ ಮಾಡಿರಿ ಖರೆ, ಮತ್ತೇನ್ ಬಿಟ್ಟಾರ? ಒಂದೇ ತಪ್ಪು ಕೊಟ್ಟು ಮಾಡ್ರಿ. ಏನ್ರಿ ಸಾಹೇಬ್ರ? ನಾ ಈ ಹಲಗುರಕ್ ಬರ್ಲಗತ್ತು ಒಂದು 7-8-10 ಸಲ ಆಗಿರಬಹುದು. ಹಾ ಹೌದಾ? ಹೌದು. ಆದ್ರೂ ಖರೆ ಹಿಂದಿನಂತ ಬಾದ್ ಮೈಕ್ ಎಂದು ಹಚ್ಚಿಲ್ಲ ನೀವು. ಬಾದ ಮೈಕ? ಹೌದು. ಹಾ ಇರ್ಲಿ. ಅವು ಚಲೋ ಖರೆ. ಈ ಮೈಕ್ ನೋಡಿ ಈ ಮೈಕದ ಅಣ್ಣ ಕಾಶಿಲಿಂಗನ ಸೇವಾ ಸಲುವಾಗಿ 30 ಕೊಟ್ಟಾನೇನು ಸುಮ್ ಹಚ್ಚಿರಿ. ಶಬಾಷ್. ಏನ ಮುಂಜಾನೆ ಬಾಡಿಗೆ ತೊಗೊಳಲ್ರಿ ಅವರು. ಇರ್ಲಿ. ಹೆಂಗಿರ್ತದ ಅಂದ್ರ ಹಾಡವ್ರಿಗೆ
ಕೇಳೋರಿಗೆ ಹಾ ಲಯ ಬರಬೇಕು ಅಂದ್ರೆ ಇದನ್ನ ಸಜ್ಜಿ ಇರಬೇಕು. ಚಲೋ ಇರ್ಬೇಕಲ್ರಿ. ಈಗ ಹಿಂದಿನ ದಿನಮಾನ ಹೋಯ್ತು. ಹೆಂಗಿತ್ತು ಹಿಂದಕ್ಕ? ನಮ್ಮ ಮದಗೊಂಡ ಮಹಾರಾಜರು, ಕಂದಲಗಾಯಿ ಬೀರ ಮಾಸ್ತರು, ಪಾಂಡ ಮಾಸ್ತರ್ ಅದ್ ಹಾಡ್ತಿದ್ರಾಗ. ಹೌದು. ಎಡಕ ಬಲಕ 2 ಗ್ಯಾಸ್ ಹಚ್ಚಿಟ್ಟು ಅವ್ರು ಬೆಳತನಕ ಡೊಳ್ಳಿನಾಡ ಹಾಡ್ತಿದ್ರು. ಮೈಕಿಲ್ಲ ಎಲ್ಲಿ ಹಾಡಿದ್ರ ಆ ಪಡಸಲಿಗೆ ತನಕ ಕೇಳಿಸಿ ಬರ್ತಿತ್ತು. ಹೌದು ಹೌದು. ಯಾಕಂದ್ರ ಗಡಿಗಳು ಹಂಗಿತ್ತು, ತಾಕತ್ತು ಹಂಗಿತ್ತು, ಅವ್ರದ್ದು ಆಗಿನ ಅನ್ನನು ಹಂಗಿತ್ತು. ಹೌದು. ಈಗೆಲ್ಲ ಇವು ಕುರ್ಕುರಿತಿತ್ತಾವ, ಕುರ್ಕುರಿ ತಿಂದು ಕಿರಿಕಿರಿ ಮಾಡ್ಕೊಂಡು. ಈಗ ಇವ್ ಎಲ್ಲಿ ಅದು ಮೈಯಾಗ ತಾಕತ್ ಹೇಳ್ರಿ. ಹೌದಿಲ್ಲ, ಮೈಕ್ ಇಲ್ಲ ಅಂದ್ರ ನಾ ಏನ್ ಮಾತಾಡಿದೆ ನಿಮಗ್ ಕೇಳ್ಸಂಗಿಲ್ಲ. ಇಲ್ಲ ಅದಕ್ಕೆ ಇರ್ಲಿ, ಏನೇ ಇದ್ರು ಸೌಂಡ್ ಇಡ್ಬೇಕ. ಇರ್ಲಿ ಅದು ಸೌಂಡ್ ಅಟ್ಟಿ ಅದು ಇಲ್ಲ, ಇಡ್ತಾರ. ಯಾಕಂತ ಕೇಳಿದ್ರ ಇವತ್ತಿನ ದಿವಸ ಬಾಳ ಒಳ್ಳೆ ಮೇಳಗಳನ್ನ ಕೂಡ್ಸ್ಯಾರಲ್ರಿಪ್ಪ. ಏನ್ರಿ? ಇರ್ಲಿ, ಠೀಕ್ ಅದೇವ್. ಓಕೆ. ಒಂದ ಬಾಳ ಸಲ ಹಾಡಿದ್ರು ಕೂಡ ನಾ ಬಂದಾಗೆಲ್ಲ ಹಳಿ ಎತ್ತೆ ಕೂಡ್ಸಿದ್ರಿ. ಹಳಿ ಎತ್ತ? ಹೌದಲ್ರಿ. ಇವತ್ತು ಮಾತ್ರ ಹೋರಿ ಕರ ತಂದು ಕೂಡ್ಸಿದ್ರಿ. ಮಗಲಾಗ ಹೋರಿ ಬಂದಾವ. ಹೌದಿಲ್ಲ? ಹೌದು. ಏನದು ಕರ ಏನ್ ಸಂಗಡ ತಗೊಂಡ್ ಹೋಗ್ತದೋ, ಎಲ್ಲಾರ ಕೆಡಿ ಹೋಗ್ತದ, ನಡುವೆ ಕೆಡಿ ಹೋಗ್ತದೋ ಗೊತ್ತಿಲ್ಲ. ಮತ್ತ ಕರ ನೇಟ್ ಆಗುದಿಲ್ರಿ? ಆಗುದೇ, ಅದ್ರ ವಯಸ್ಸಿರ್ತದ. ಎತ್ತಿನ ಹೆಚ್ಚು ಕೂತಾವ. ಅದಕ್ಕಿರ್ಲಿ, ಇವತ್ತಿನ ದಿವಸ ಇಲ್ಲಿ ನಡೀತಿರುವಂತ ಸೇವಾದಲ್ಲಿ ಇವು 2 ಮೇಳಗಳಲ್ಲಿ ಒಂದು ವಾದ ಸಂವಾದ ಅಂತ ಹೇಳಿ ನಡೀತದ. ಯಾವಾದ್ರಿಪ್ಪ ಅದು ವಾದ? ಸಮಯನೂ ರಾತ್ರಿ 12 ಗಂಟೆ ಆಗ್ಲಿಕ್ಕೆ ಬಂದದ್ರಿ. ಹೌದಿಲ್ಲ? ಈಗ ಚಾಲು ಮಾಡಿದ್ರನೆ ಇವ್ರೇನ್ ಹೇಳಿದ್ರು ಅವ್ರೇನ್ ಹೇಳ್ತಾರ ಅನ್ನುವಂತ ಮಾತ ಕೇಳೋ ಸಲುವಾಗಿ ಎಲ್ಲಾರ ಮನ ಆ ಕಡೆ ಲಕ್ಷ್ಯ ಕೊಟ್ಟು ಕೇಳ್ತಾರ. ಅದಕ್ಕಿರ್ಲಿ, ಇವತ್ತಿನ ದಿವಸ ಇಲ್ಲಿ ನಡೀತಿರುವಂತ ಒಂದು ವಾದ ಸಂವಾದ ಯಾವಾದ್ರಿಪ್ಪ? ರಮೇಶ್ ಅಣ್ಣ, ನೀವು ಹೇಳ್ತೀರಿ ಅನ್ ನಾವೇ ಹೇಳಿ? ಅವ್ರೇ ಹೇಳಿ ಬಂದು ಬರ್ರಿ, ನೀವ್ ಹೇಳ್ರಿ ಅಣ್ಣ. ಕಮಿಟಿ ಅವ್ರು ಒಂದು ಯಾವ್ದಿನ ವಿಷಯ ಇಟ್ಟಿವೆ ಅಂದ್ರೆ ಅದ್ರ ಮೇಲೆ ಮಾತಾಡಕ್ ಬರ್ತಾವ. ಬರ್ರಿ ಅಣ್ಣ ಟೇಜಿ. ಇರ್ಲಿ, ನಮ್ಮ ಕಮಿಟಿ ಹಿರಿಯರ ನಿರ್ಣಯ ಅದ. ಏನಂತ್ರಿಪ್ಪ? 1 ತಾಸು ನಡೀತಿರ್ಬೇಕು ಪಾಳೆ, ಹೆಚ್ಚಿಗೆ ತಗೋಬಾರ್ದು ಅಂತಾರ. ಅದರಾಗೆ ಮುಗಿಬೇಕು, ಎಲ್ಲ ಮುಗಿಬೇಕು. ಠೀಕ್ ಅದ. ಪ್ರಶ್ನೆ ಮುಗಿಬೇಕು. ಕಂಬಳಿ ಮತ್ತು ಭಂಡಾರ ಅಂತ ಹೇಳಿ ವಿಷಯ ಯಾವ್ದ್ರಿ? ಕಂಬಳಿ ಭಂಡಾರ. ಏನೇ ನಡೆದ್ರು ಸಿದ್ಧರ ಚರಿತ್ರೆಯಲ್ಲಿ ನಡಿಬೇಕು. ಹೌದಲ್ಲ? ಮತ್ತೆ ಇದಕ್ಕೆ ಬಿಟ್ರೆ ಅದು ಬೇರೆ ಕಡೆ ಒಯ್ಲಿಕ್ಕೆ ಬರುವುದಿಲ್ಲ. ಎದುರಾಗಿ ಹೋಗ್ಬೇಕಾಗ್ತದ. ಅದಕ್ಕೆ ಇರ್ಲಿ, ಇವತ್ತಿನ ದಿವಸ ಕಂಬಳಿ ಮತ್ತು ಭಂಡಾರದ ಜೋಡಿ ಮಾತ್ರ ನಮ್ಮ ಮಗನ ಮೇಳ ಬಂದದ. ಹೌದಲ್ರಿ? ಅವಾಗ ಚಾನ್ಸ್ ಕೊಡೋನು. ಅವ ಯಾವಾಗ ಹಿಡ್ಕೋತಾನ ಹಿಡ್ಕೋಲಿ. ಬಿಟ್ಟಿದ ಪಾಲ ನನ್ನ ಪಾಲಿಗೆ ಇರ್ಲಿ. ಅವ ಯಾವಾದ್ ಬಿ ಹಿಡ್ಕೋಲಿ, ಬಿಟ್ಟಿದ್ ನನಗಿರ್ತದ. ಆದ್ರೂ ಇವತ್ತಿನ ದಿವಸ ನಾ ಬಾಳ ಸಲ ಬಂದಾಗೂ ಈ ವಿಷಯ ಎಂದು ನೀವು ಕೇಳಿಲ್ಲ. ಇವತ್ತು ಸರ್ ಈ ವಿಷಯ ಎಲ್ಲ ನೀವು ಲಕ್ಷ್ಯ ಕೊಟ್ಟು ಕೇಳಿದ್ರಿ ಅಂದ್ರ ಹೌದಾ? ಅದೇ ಇಟ್ಟಿದೇವ್ ನಾವು. ಸನಿ ಹೋಗ್ತದ ವಿಚಾರ ಮಾಡಬೇಡ್ರಿ. ನೀವೆಲ್ಲ ದೈವ ಸಾಕ್ ಅನ್ನೋತನ ಹಾಡ್ತೀವಿ. ಐತಿಲ್ಲ? ಬೆಳಗ್ಗೆ ಹೋಗಾನ ಆಗಾನ ಬಿಡ್ತಾನ ಇಲ್ಲ. ನೀವ್ 2 ತನ ಕುಂಡಿರ್ತೀರಿ, 2 ತನ ಹಾಡ್ತಾನ. ನೀವು ಅವಸರು ಮಾಡಬೇಡ್ರಿ ಅಷ್ಟೇ. ಅವಸರ ಅಪಘಾತಕ್ಕೆ ಕಾರಣ ಅದು ನಮ್ಮ ತಲೆಯಾಗಿಂದ ಹೋಗಬಾರದು. ಹೌದು. ನಿಮ್ ಎಲ್ಲಾರಿಗೂ ಸಂತೋಷ ಆಗುವಂಗ ಇವತ್ತಿನ ದಿವಸ ಬಹಳ ದಿವಸಕ್ಕೆ ವಿಷಯದ. ನಾ ಯಾಕೆ ಬಿಟ್ಟಿನೋ ಅಂತ ಕೇಳಿದ್ರ, ಯಾಕ್ರಿಪ್ಪ? ನೀವೇ ನೋಡ ಸಾಹೇಬ ಹಿರಿಯವಾಗಿ ಪಟಕನೆ ವಿಷಯ ಹಿಡ್ಕೊಂಡ ಪಾರಗ್ ಇಂತದ್ ಬಿಟ್ಟತ್ ನೀವೇ ಮನಿಗೆ ಹೋಗಾಗ ಅನ್ಬಾರದು. ನನಗೇನು ಯಾವಾಗೂ ವಜ್ಜಿಲ್ಲ. ನನಗ ಭಂಡಾರನೂ ವಜ್ಜಿಲ್ಲ ವಿಷಯ, ಕಂಬಳಿನೂ ವಜ್ಜಿಲ್ಲ. ಹೌದಿಲ್ಲ? ಹೊಸಬದಾನು ಅವಂಗೊಂದು ಚಾನ್ಸ್ ಕೊಡೋನು ಅಂತ ಹೇಳಿ ಬಿಟ್ಟಿದ. ಅವ ಯಾವಾಗ ಹಿಡ್ಕೊತಾನ ಹಿಡ್ಕೋಲಿ, ಬಿಟ್ಟಿದ್ ನಮಗಿರ್ತದ. ನಾನು 4 ನೋಡಿ ಚಾಲ ಹಾಡಿ ಅವನ ಕಡೆ ಕೊಡ್ತಾನ. ಪಾಳಿ ಮುಗಿದ ಮ್ಯಾಗ ಮುಂದಿನ